ಕೆಲವು ಪ್ರೊಡ್ಯೂಸರ್ ಇದ್ದಾರೆ ಇಂಡಸ್ಟ್ರಿಯಲ್ಲಿ. ಹೀರೋಯಿನ್ಸ್ ಗಳು ಅಂದ್ರೆ ಲೇಡಿ ಆರ್ಟಿಸ್ಟ್ ಗಳು ಅಂದ್ರೆ ಬೇರೆ ರೀತಿನೇ ನೋಡ್ತಿರ್ತಾರೆ. ರಿಯಾಲಿಟಿ ಬಂದು ಪಾಸಿಟಿವ್ ಆಗಿರೋದ್ರಿಂದ ಇದು ನೆಗೆಟಿವ್ ಅಲ್ವಾ, ಆಬ್ವಿಯಸ್ಲಿ ಚಾಲೆಂಜ್ ಅನ್ಸುತ್ತೆ. ನೋಡ್ಬೋದು ಆತರ ನೋಡದೇ ಇರುವಂತ ಆತರ ವಲ್ಗಾರಿಟಿ ಅಂತೂ ಇಲ್ಲ ಸಿನಿಮಾ. ಹಲೋ ಎಲ್ರಿಗೂ ನಮಸ್ಕಾರ, ನಾನು ಎಸ್ ಪ್ರಕಾಶ್ ರಾಜ್, ಇದು ಸಿನಿ ಬಾಸ್ ಯೂಟ್ಯೂಬ್ ಚಾನಲ್. ಈಗ ನಮ್ಮ ಮುಂದೆ ಉದಯ ಸೂರ್ಯ ಚಿತ್ರದ ನಾಯಕಿ ತನು ಪ್ರಸಾದ್ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಡ್ ಬರೋಣ. ಎಲ್ರಿಗೂ ನಮಸ್ಕಾರ ಮೇಡಮ್, ನಿಮ್ದೊಂದು ಚಿಕ್ಕ ಪರಿಚಯ ಮಾಡ್ಕೊಡಿ ನಮ್ಮ ಯೂಟ್ಯೂಬ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ತನು ಪ್ರಸಾದ್ ಅಂತ. ನಾನು ಈಗಾಗಲೇ ಆಲ್ರೆಡಿ 2 ಸೀರಿಯಲ್ಸ್ ಮಾಡಿದ್ದೀನಿ, ಮತ್ತೆ 2 ಮೂವೀಸ್ ಮಾಡಿದ್ದೀನಿ. ಒಂದು ಮೂವಿ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ. ಇದು ಈಗ May 16 ರಿಲೀಸ್ಗೆ ರೆಡಿ ಆಗಿದೆ, ಉದಯ ಸೂರ್ಯ. ಮೇಡಮ್, ಈ ಉದಯ ಸೂರ್ಯ ಅನ್ನೋ ಒಂದು ಕತೆ ನಿಮಗೆ ಹೇಗೆ ಇಷ್ಟ ಆಯ್ತು? ನೀವು ಆ ಸಿನಿಮಾದಲ್ಲಿ ನಾಯಕಿಯಾಗಿ ಮಾಡ್ಬೋದು ಅಂತ ಹೇಗೆ ಅನಿಸ್ತು ಅನ್ನೋ ಸ್ವಲ್ಪ ಹೇಳಿ. ಆಕ್ಚುಲಿ ಮೇನ್ ಮೋಟೋ ಏನಂದ್ರೆ ನಾನು ಇದು ಮಾಡೋದಕ್ಕೆ, ಇದು ಹಳ್ಳಿ ಹುಡುಗಿ ಕ್ಯಾರೆಕ್ಟರ್ ಅಲ್ವಾ. ಸೊ ನಾನು ಮೊದಲಿಂದ ಹಳ್ಳಿ ಹುಡುಗಿ ಪಾತ್ರ ಯಾವುದು ಮಾಡಿರ್ಲಿಲ್ಲ. ಹಳ್ಳಿ ಹುಡುಗಿ ಪಾತ್ರ ಮಾಡ್ಬೇಕನ್ನೋದು ಇಂಟ್ರೆಸ್ಟ್ ಇತ್ತು. ಯಾಕಂದ್ರೆ ಹಳ್ಳಿ ಹುಡುಗಿ ಅಟ್ಮಾಸ್ಫಿಯರೇ ಬಂದ್ಬಿಟ್ಟು ಶಿವಮೊಗ್ಗಲೆಲ್ಲ ನೀವು ಮಾಡಿರೋದ್ರಿಂದ, ಸೊ ಅದಕ್ಕೋಸ್ಕರ ಒಪ್ಕೊಂಡೆ ನಾನು. ಅಂಡ್ ಕ್ಯಾರೆಕ್ಟರ್ ಬಂದ್ಬಿಟ್ಟು ನನ್ ಕ್ಯಾರೆಕ್ಟರ್ ಅಲ್ಲ, ಅದು ಯೂಶಲ್ ಆಗಿ ನಾನು ತುಂಬಾ ಪ್ರಾಂಪ್ಟ್ ಆಗಿದ್ದೀನಿ. ಸೊ ನನ್ ಕ್ಯಾರೆಕ್ಟರ್ ಅಲ್ಲ, ನೆಗೆಟಿವ್ ಆಗಿ ತೋರಿಸಿದೀರಾ ಅಲ್ವಾ, ಅದಕ್ಕೋಸ್ಕರ ಒಪ್ಕೊಂಡೆ. ತೋರಿಸಿದ್ದಾರೆ ಡೈರೆಕ್ಟರ್ ಈ ತರ ನೆಗೆಟಿವ್ ಆಗಿ ತೋರಿಸಿದಾರೆ ಅಂದ್ರೆ ಮೇ ಬಿ ಅವ್ರ ಲೈಫ್ ಅಲ್ಲೋ ಅಥವಾ ಅಕ್ಕಪಕ್ಕ ಹತ್ರ ಏನೋ ಹೆಣ್ಣಿನ ಒಂದು ಹುಡುಗಿಯಿಂದ ಅವ್ರಿಗೆ ಏನೋ ಆಗಿರ್ಬೇಕು ಹಂಗ ತೋರಿಸಿದಾರೆ. ನಿಮ್ಮನ್ನ ಚಿತ್ರದಲ್ಲಿ ಕರೆಸಿ ಆಕ್ಟಿಂಗ್ ಮಾಡಿಸಿದ್ದಾರೆ. ಮೇಡಮ್, ಈ ತರ ನೆಗೆಟಿವ್ ನಿಮ್ಮ ಈ ತರ ಪಾತ್ರ ಜನದ ಮುಂದೆ ಸಿನಿಮಾ ಹೋಗ್ತಾ ಇದೆ, ತೆರೆ ಮುಂದೆ ಬರ್ತಿರ್ಬೇಕಾದ್ರೆ ಜನ ನೋಡ್ತಾರೆ, ನೀವು ನೆಗೆಟಿವ್ ಕಾಣಿಸ್ತೀರ ತೆರೆ ಮೇಲೆ. ಜನ ನಿಮ್ನ ಹೋಗ್ತಾರಾ, ರಿಯಲಿಸ್ಟಿಕ್ ಆಗಿ ಹೋಗ್ತಾರ ಅಥವಾ ಏನ್ ಬಿಡಿ ಇದೊಂದು ಆಕ್ಟಿಂಗ್ ಸಿನಿಮಾ ಮಾಡಿದಾರೆ ಕಥೆಯಲ್ಲಿದೆ ಅಂತ ಅನ್ಕೊಂತಾರ, ಅಥವಾ ಏನೋ ಇಲ್ಲ ಇವರು ಇದೇ ತರ ಕ್ಯಾರೆಕ್ಟರ್ ಅಂತ ಕಲ್ಪನೆ ಮಾಡ್ಕೊಬೋದಾ ಅಂತ? ಅದೇ ಗೊತ್ತಾ ಸರ್, ನಾರ್ಮಲ್ ಆಡಿಯನ್ಸ್ ಅಂದ್ರೆ ಹೋಗ್ತಾರೆ, ಓಕೆನಾ. ಅದೇ ನನ್ನ ಸರ್ಕಲ್ ಇರುತ್ತಲ್ಲ, ನನ್ನ ಫ್ರೆಂಡ್ಸ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಆತರ ಅವ್ರು ಯಾವ್ದೇ ಕಾರಣಕ್ಕೂ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳಲ್ಲ. ಈ ತರ ತನು ಅಂತ ಅಂದಾಗ ಅಕ್ಸೆಪ್ಟ್ ಮಾಡ್ಕೊಳಲ್ಲ. ಬಟ್ ನಾರ್ಮಲ್ ಆಗಿ ಆಡಿಯನ್ಸ್ ಏನಂದ್ರೆ ಆಡಿಯನ್ಸ್ ವೈಷ್ಣವಿ ಆಗಿ ನೋಡ್ತಾರೆ, ಸೊ ಅಕ್ಸೆಪ್ಟ್ ಮಾಡ್ಕೋತಾರೆ. ತನು ಈ ತರ ಎಲ್ಲ ಫ್ಯಾಮಿಲಿ ಅವರಿಗೆ ಓಕೆ. ಮತ್ತೆ ತನು ಯಾಕೆ ಕಥೆನ ಚೂಸ್ ಮಾಡ್ಕೊಂಡ್ರು? ಬಿಕಾಸ್ ಇಂಡಸ್ಟ್ರಿಯಲ್ಲಿ ನಾವು ಮಾಡ್ಕೊಳ್ಳೇಬೇಕಲ್ವಾ, ಡಿಫ್ರೆಂಟ್ ಪಾತ್ರ ಮಾಡ್ಬೇಕು. ಒಂದೇ ತರ ಮಾಡಿದ್ರೆ ಯಾರು ನೋಡ್ತಾರೆ? ಅದಕ್ಕೆ. ಹೌದು, ಓಕೆ. ಈ ಚಿತ್ರದಲ್ಲಿ ಮೇಡಮ್ ನಿಮಗೆ ಈ ಡೈರೆಕ್ಟರ್ ಇಂದ ಅಥವಾ ಈ ಪ್ರೊಡ್ಯೂಸರ್ ಗಳಿಂದ ಯಾವ್ದೇ ರೀತಿ ಈಗ ಬೇರೆ ತರ ಥಾಟ್ ಓಡ್ತಾ ಇರುತ್ತೆ ಇಂಡಸ್ಟ್ರಿ, ಗೊತ್ತಲ್ಲ. ಹೀರೋಯಿನ್ ಅಂದ್ರೆ ಬೇರೆ ರೀತಿ ಇರುತ್ತೆ, ಕೆಲವು ಪ್ರೊಡ್ಯೂಸರ್ ಇದ್ದಾರೆ ಇಂಡಸ್ಟ್ರಿಯಲ್ಲಿ. ಹೀರೋಯಿನ್ಸ್ ಗಳು ಅಂದ್ರೆ ಲೇಡಿ ಆರ್ಟಿಸ್ಟ್ ಗಳು ಅಂದ್ರೆ ಬೇರೆ ರೀತಿನೇ ನೋಡ್ತಿರ್ತಾರೆ. ಹಂಗೆ ಈ ಚಿತ್ರತಂಡದಲ್ಲಿ ಉದಯ ಸೂರ್ಯ ಅನ್ನೋ ಚಿತ್ರತಂಡದಲ್ಲಿ ಪ್ರೊಡ್ಯೂಸರ್ ಗಳಿಂದ ನಿಮ್ಗೆ ಆ ತರ ಏನಾದ್ರು ಟಾರ್ಚರ್ ಅಥವಾ ಬೇರೆ ರೀತಿ ಏನಾದ್ರು? ಇಲ್ಲ, ಆತರ ಯಾವ್ದು ಆಗಿಲ್ಲ. ಪ್ರೊಡ್ಯೂಸರ್ಸ್ ಎಲ್ಲ ತುಂಬಾ ಒಳ್ಳೆಯವರು. ಆಕ್ಚುಲಿ ಜಾಸ್ತಿ ನಾವು ಮಾತುಕತೆನೆ ಆಡಿಲ್ಲ ಪ್ರೊಡ್ಯೂಸರ್ಸ್ ಗಳ ಜೊತೆ. ಸೊ ಫ್ರೆಂಡ್ಲಿ ಆಗಿದ್ವಿ ಅಲ್ಲೋದಾಗ ಎಲ್ಲಾನು. ಆತರ ನನಗೇನು ಆಗಿಲ್ಲ. ಇವನ್ ಡೈರೆಕ್ಟರ್ ಅಷ್ಟೇ, ಆತರ ಎಲ್ಲ ಏನು ಇಲ್ಲ, ಚೆನ್ನಾಗೇ ನಿಮಗೆ ಡೈರೆಕ್ಟರ್ ನಿಮಗೆ ಮೇಡಮ್ ಈಗ ಈ ತರ ಆಡಿಷನ್ ಮಾಡಿದ್ರ ಅಥವಾ ಬೇರೆ ಕಡೆಯಿಂದ ಯಾರು ಇನ್ಫ್ಲೂಯೆನ್ಸ್ ಮಾಡಿಸಿದ್ರ, ರೆಫರ್ ಮಾಡಿದ್ರ ಈ ಸಿನಿಮಾ ನಾಯಕಿಯಾಗಿ? ಇಲ್ಲ, ನನಗೆ ಶಿವಮೊಗ್ಗ ರಾಮಣ್ಣ ಸರ್ ತುಂಬಾ ಪರಿಚಯ ಇದ್ದಾರೆ. ಅವರು ಯೂಶಲಿ ರೆಫರ್ ಮಾಡ್ತಿರ್ತಾರೆ. ಅವ್ರ ಕಡೆಯಿಂದ ನನಗೆ ಈ ಸಿನಿಮಾ ಸಿಕ್ಕಿದೆ. ಈ ಪಾತ್ರ ನಿಮಗೆ ಚಾಲೆಂಜ್ ಅನಿಸ್ತಾ? ಹೌದು, ಬಿಕಾಸ್ ನಾನು ಪಾಸಿಟಿವ್ ಆಗಿ ನನ್ನ ಅಂದ್ರೆ ರಿಯಾಲಿಟಿ ಬಂದು ಪಾಸಿಟಿವ್ ಆಗಿರೋದ್ರಿಂದ ಇದು ನೆಗೆಟಿವ್ ಅಲ್ವಾ, ಆಬ್ವಿಯಸ್ಲಿ ಚಾಲೆಂಜ್ ಅನ್ಸುತ್ತೆ. ನಿಮಗೆ ಬಿಫೋರ್ ತೆರೆ ಮೇಲೆ ಬರ್ತಿರೋ ಫಸ್ಟ್ ಸಿನಿಮಾ ಇದು ಅಂದ್ರೆ ಬಿಫೋರ್ ಇದಕ್ಕೊಂದು 2 ಸಿನಿಮಾ ಮಾಡಿದ್ರ, ಅದು ಆ ಸಿನಿಮಾಗಳ ಬಗ್ಗೆ ಸ್ವಲ್ಪ ಅದೇ ಡೆಡ್ಲಿ ಲವರ್ಸ್ ಅಂತ ಮಾಡಿದೀನಿ. ಅದು ಬಂದು ಟೀಸರ್ ಲಾಂಚ್ ಆಯ್ತು. ಈಗ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ. ಅದು ಕೂಡ ಇದೇ ಮಂತ್ ಎಂಡಿಂಗ್ ಅಲ್ಲಿ ಅಥವಾ ನೆಕ್ಸ್ಟ್ ಮಂತ್ ಅಲ್ಲಿ ರಿಲೀಸ್ ಆಗುತ್ತೆ. ಈ ಸಿನಿಮಾ ಶೂಟಿಂಗ್ ಟೈಮ್ ಅಲ್ಲಿ ನಿಮಗೆ ಟೀಮ್ ಅವರು ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂತ ಹೇಳ್ತಾ ಇದ್ರು. ಈಗ ನೀವು ಮೀಡಿಯಾ ಮುಂದೆ ಎಲ್ಲಾ ಚೆನ್ನಾಗಿ ನೋಡ್ಕೊಂಡಿರ ಅಂತ ಹೇಳ್ತೀರಾ? ಒಳಗಡೆ ತಾಟ್ ಬರ್ತಾ ಇರುತ್ತೆ, ಬರುತ್ತೆ ಸರ್. ನಾವ್ ತಾನೇ ಅಲ್ಲಿ ಇರೋದು, ನಮಗ್ ಗೊತ್ತಿರುತ್ತೆ. ಟೀಮ್ ನಮ್ಗೆ ಯಾವ ರೀತಿ ಏನು ತೊಂದರೆ ಕೊಟ್ಟಿಲ್ಲ, ಎಲ್ಲ ಫೆಸಿಲಿಟಿ ಚೆನ್ನಾಗಿ ಕೊಟ್ಟು ಶೂಟಿಂಗ್ ಮುಗಿಸ್ಕೊಟ್ಟು ಕಳಿಸಿದ್ದಾರೆ. ಫೈನಲ್ ಆಗಿ ಈ ಉದಯ ಸೂರ್ಯ ಚಿತ್ರದ ಬಗ್ಗೆ ಏನ್ ಹೇಳ್ಕೊಡ್ತಾರೆ ಆಡಿಯನ್ಸ್? ಉದಯ ಸೂರ್ಯ ಒಂದು ಒಳ್ಳೆ ಪ್ಯಾಕೇಜ್ ಇರೋ ಮೂವಿ, ಕಂಪ್ಲೀಟ್ ಪ್ಯಾಕೇಜು. ಯಾಕಂದ್ರೆ ಇಲ್ಲಿ ಫ್ರೆಂಡ್ಶಿಪ್ ಬಾಂಡಿಂಗ್ ನೋಡ್ಬೋದು, ಮತ್ತೆ ಅಮ್ಮ ಮಗನ ಸಂಬಂಧ ನೋಡ್ಬೋದು, ಅಪ್ಪ ಮಗಳ ಸಂಬಂಧ ನೋಡ್ಬೋದು, ಮತ್ತೆ ಒಂದು ಹುಡುಗನ್ಗೆ ಪ್ರೀತಿ ಇಂದ ಧೋಕ ಆದ್ರೆ ಹಿಂಗಿರುತ್ತೆ ಅನ್ನೋದಿರುತ್ತೆ. ಎಲ್ಲಾ ಹುಡುಗರ ಕಣ್ಣಲ್ಲಿ ನೀರ್ ಬರುತ್ತೆ ಅಂತಂತೂ ಅನ್ಕೊಂಡಿದೀನಿ ನಾನು. ಯಾಕಂದ್ರೆ ಅಷ್ಟು ಟಚ್ ಆಗೋ ತರ ಒಂದು ಕೆಲವೊಂದು ಸೀನ್ಸ್ ಇದೆ.
ಸೊ ನೀವೆಲ್ಲ ಮಿಸ್ ಮಾಡ್ಕೊಳ್ತಾ ಬಂದ್ ನೋಡ್ಬೇಕು. ಇನ್ನೂ ಒಂದು ವಿಷಯ ಏನಂದ್ರೆ, ಇದು ಮಲೆನಾಡ್ ಸರೌಂಡಿಂಗ್ಸ್ ಮಾಡಿರೋದ್ರಿಂದ ನಿಮಗೆ ಗೊತ್ತಿಲ್ದಿರೋ ಪ್ಲೇಸಸ್ ಅಲ್ಲೆಲ್ಲ ಇವರು ಚೆನ್ನಾಗಿ ಶೂಟಿಂಗ್ ಎಲ್ಲ ಮಾಡಿದ್ದಾರೆ ನಮ್ಮ ಟೀಮು. ಸೊ ಅದನ್ನೆಲ್ಲ ನೀವು ತಿಳ್ಕೊಬಹುದು. ನೆಕ್ಸ್ಟ್ ನಿಮ್ಮ ಟ್ರಾವೆಲಿಂಗ್ ಅಲ್ಲಿ ಅದನ್ನ ಇನ್ಕ್ಲೂಡ್ ಮಾಡ್ಕೊಬಹುದು. ಈ ಸಿನಿಮಾದಲ್ಲಿ ಡೈರೆಕ್ಟರ್ ಬರೀ ಹುಡುಗಿರ್ನ ಕೆಟ್ಟದಾಗಿ ಬಿಂಬಿಸಿದರೆ ತೋರಿಸಿದರೆ ಅಂತ ಒಂದು ಥಾಟ್ ಇದೆ. ಹೌದು ಸರ್, ನೀವು ಈಗ ಅದೇ ಸಿನಿಮಾದಲ್ಲಿ ನೀವು ಆಕ್ಟಿಂಗ್ ಮಾಡ್ತಾ ಇದೀರಾ, ಈಗ ನಾಳೆ ನಿಮ್ಗೆ ಹೊರಗೆ ಕೇಳ್ತಾರೆ ನಿಮ್ ಕ್ಯಾರೆಕ್ಟರ್ ಬಿಟ್ಟು ಬೇರೆ ಹುಡುಗಿರಿಗೂ ಅದೇ ತರ ಮಾಡ್ಸಿದ್ರಲ್ಲ, ನೀವ್ ಇಂತ ಹೋದ್ ಸಿನಿಮಾ ಈ ತರ ಇರ್ಬೇಕು, ನೀವ್ ಯಾಕೆ ಒಪ್ಕೊಂಡ್ರಿ ಈ ಸಿನಿಮಾನ ಅಂತ ಕೇಳಿದಾಗ? ಯಾಕಂದ್ರೆ ಆತರ ಯಾರು ಮಾಡಿಲ್ಲ ಅಲ್ವಾ, ಇವ್ರು ಮಾಡಿದಾರೆ ಅಂದ್ಮೇಲೆ ಇವ್ರದ್ದು ಏನೋ ಒಂದು ಮೆಸೇಜ್ ಕೊಡಕ್ಕೆ ಮಾಡಿರ್ತಾರೆ ಅಂತ ಒಪ್ಕೊಂಡೆ. ನಮ್ಮ ಈ ಸಿನಿಮಾ ಟೋಟಲಿ ಒಂಥರ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದಾ ಸಿನಿಮಾನ? ಖಂಡಿತ ಸರ್, ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು. ಬಿಕಾಸ್ ಅವರು ತಿಳ್ಕೊಂತಾರೆ, ಈಗ ನನ್ ಮಗಳು ಕಾಲೇಜ್ ಹೋಗ್ತಾ ಇರ್ಬೇಕಾದ್ರೆ ಏನ್ ಮಾಡ್ಬೋದು, ನನ್ ಮಕ್ಳು ಏನ್ ಮಾಡ್ತಾ ಇರ್ತಾರೆ, ಅಥವಾ ಏನೇನಾಗುತ್ತೆ ಎಲ್ಲವೂ ತೋರಿಸಿದಾರಲ್ವಾ. ಸೊ ನೋಡ್ಬೋದು. ಆತರ ನೋಡದೆ ಇರುವಂತ ಆತರ ವಲ್ಗಾರಿಟಿ ಅಂತೂ ಇಲ್ಲ ಸಿನಿಮಾದಲ್ಲಿ. ಈಗ ಹುಡುಗರಿಗೆ ಮೋಸ ಮಾಡ್ತಾರೆ ಕೆಲವು ಹುಡುಗಿಯರು. ಮೋಸ ಮಾಡ್ಬಿಟ್ಟು ಇಲ್ಲೊಬ್ಬ ಹುಡುಗ ಅಲ್ಲೊಬ್ಬ ಹುಡುಗ, ಕಾಲೇಜಲ್ಲಿ ಹುಡುಗ, ಬಸ್ ಸ್ಟ್ಯಾಂಡ್ ಅಲ್ಲಿ ಹುಡುಗ, ರಿಲೇಷನ್ ಮಾವ ಮಗ ಅಂತ ಈ ತರ ಹುಡುಗರ ಜೊತೆ ಕೆಲವೊಂದು ಆಟ ಆಡಿ ಕೊನೆಗೆ ತಂದೆ ತಾಯಿ ತೋರಿಸಿದಂತ ಹುಡುಗರು ಮದುವೆ ಆಗ್ತಾರೆ. ಅಲ್ಲೂ ಕೂಡ ಮತ್ತೆ ಪಕ್ಕದ ಮನೆ ಜಿಮ್ ಹೋಗೋ ಹುಡುಗ ನೋಡೋದು, ಗಂಡು ಮೋಸ ಮಾಡೋದು, ಈ ತರ ಈಗ ನಡೀತಿರೋ ಟ್ರೆಂಡಿಂಗು ಈ ತರ ಕೆಲವು ಹುಡುಗಿರು ಮಾತ್ರ ಇದಾರೆ. ಯಾಕಂದ್ರೆ ಎಲ್ಲರಿಗೂ ಹೇಳೋಣ, ಕೆಲವು ಹುಡುಗಿರು ಈ ತರ ಇದಾರೆ. ಈ ಹುಡುಗಿಯರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ನೀವು ಒಬ್ಬ ಹೆಣ್ಣಾಗಿ ಈ ತರ ಹುಡುಗಿಯರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅದೇ ಸರ್, ನೀವ್ ಹೇಳ್ದಂಗೆ ಕೆಲವ್ರು ಮಾತ್ರನೇ ಸ್ಪೆಸಿಫೈ ಮಾಡಕ್ ಸಾಧ್ಯ, ಯಾಕಂದ್ರೆ ಎಲ್ಲಾರ್ಗು ಹೇಳಕ್ ಆಗಲ್ಲ. ಸೊ ಕೆಲವ್ರು ಆತರ ಇರ್ಬೇಕಂದ್ರೆ ಅದು ಅವ್ರು ಮೆಂಟಾಲಿಟಿ ಇರುತ್ತೆ, ನಾವೇನು ಹೇಳಕ್ ಆಗಲ್ಲ. ಅಲ್ಲ, ನಾವ್ ಏನ್ ಹೇಳಕ್ಕಾಗಲ್ಲ ಅಂದ್ರೆ ಹೇಳಲೇಬೇಕು. ಯಾಕಂದ್ರೆ ಅದೇ ತರ ಮೆಂಟಾಲಿಟಿ ಅಂತ ಬಿಡ್ಕೊಂಡ್ರೆ ಈ ಸೂಕ್ಷ್ಮವಾಗಿ ಇರುವಂತ ಹುಡುಗರು ಮನ್ಸು ಹಾಳಾಗ್ತದೆ. ಎಷ್ಟೋ ಹುಡುಗರು ಅದರಿಂದ ಹಾಳಾಗಿ ಸಾಯ್ತಿದ್ದಾರೆ. ನೋಡ್ತಾರೆ ಸರ್, ಪಕ್ಕದ ಮನೆ ತರಕಾರಿ ಆಲ್ಮೋಸ್ಟ್ ಹುಡುಗರು ಕಮ್ಮಿ ಮೇಡಮ್ ಅದೆಲ್ಲ ಆತರ ಆಟಿಟ್ಯೂಡ್ ಮಾಡೋದು. ಆತರ ಮಾಡೋಂತ ಹುಡುಗಿಯರಿಗೆ ಏನ್ ಹೇಳ್ತೀರಾ? ಫ್ಯೂಚರ್ ಅಲ್ಲಿ ಹೇಗಿರ್ಬೇಕು? ಆತರ ದಯವಿಟ್ಟು ಮಾಡ್ಬೇಡಿ. ಆತರ ಏನಾದ್ರು ಇದ್ರೆ ಡೈರೆಕ್ಟ್ ಆಗಿ ಹೇಳ್ಕೊಡಿ, ಈ ತರ ನನಗೆ ಬೇರೆಯವ್ರ ಮೇಲೆ ಮನ್ಸಾಗಿದೆ ಅಂತ. ಒಂದೇ ಇದ್ರಲ್ಲೇ ಒಪ್ಪಂದದಿಂದ ಬೇರೆ ಆಗಿ ಅಷ್ಟೇ. ಇಷ್ಟ ಆಗದೆ ಇರೋದ್ರ ಹತ್ರ ಕಷ್ಟ ಪಟ್ಕೊಂಡಿರ್ಬೇಡಿ. ಇಷ್ಟ ಇಲ್ಲ ಅಂದ್ರೆ ಆರಾಮಾಗಿ ಬೇರೆ ಆಗಿ, ಅದ್ರಲ್ಲಿ ಏನಿದೆ, ಮೋಸ ಮಾಡಕ್ ಹೋಗ್ಬೇಡಿ ಅಷ್ಟೇ. ಕನ್ನಡ ಇಂಡಸ್ಟ್ರಿಯಲ್ಲಿ ಇಷ್ಟವಾದ ಒಬ್ಬ ಹೀರೋ ಹೆಸರು? ಸ್ಟಾರ್ ಅಲ್ವಾ, ಹೀರೋ ಅಂತ ತಕ್ಷಣ ಸ್ಟಾರ್ ಯಾಕೆ ಹೋಗ್ತೀರಾ? ಅವರೇ ಜೀರೋ. ಹೀರೋ ಅಂದ್ರೆ ಸ್ಟಾರ್ ಅಂದ್ರೆ ನಾವು ಹೀರೋ ಅನ್ನಕ್ಕಾಗಲ್ಲ. ಓಕೆ ಸರ್, ಮತ್ತೆ ನೀವ್ ಯಾವ ನಾನು ಕೇಳಿದ್ವಲ್ಲ, ನಾನು ಸ್ಟಾರ್ ಅಂತ ಹೀರೋ ಅಂತ ಕೇಳಿಲ್ಲ. ಹೀರೋ ಕನ್ನಡ ಚಿತ್ರರಂಗದಲ್ಲಿ ನಿಮ್ಗೆ ಇಷ್ಟವಾಗುವಂತ ಹೀರೋ ಯಾರು? ಸರ್, ಪುನೀತ್ ರಾಜ್ಕುಮಾರ್ ಸರ್ ನನಗಿಷ್ಟ, ಯಶ್ ಅವ್ರು ನನಗಿಷ್ಟ. ಸೊ ಅವ್ರಿಬ್ರನ್ನ ಈಕ್ವಲ್ ಆಗಿ ಇಷ್ಟಪಡ್ತೀನಿ ನಾನು ಅಷ್ಟೇ. ಹಂಗಾದ್ರೆ ನೀವು ಈಗ ಹೇಳ್ಬೇಕಂದ್ರೆ ಯಶ್ ಅವರ ಪುನೀತ್ ರಾಜ್ಕುಮಾರ್ ಗಿಂತ ಯಶ್ ಅವರ ಅಭಿಮಾನಿ ನೀವು? ಆತರ ಹೇಳಿಲ್ಲ ಸರ್, ನೀವ್ ಯಾಕೆ ಹಂಗ ಹೇಳ್ತಾ ಇದ್ದೀರಾ? ಅಪ್ಪು ಸರ್ ಅಂದ್ರೆ ಲವ್ ಯಾವಾಗ್ಲೂ ನಮ್ಗೆ. ಅಪ್ಪು ಸರ್ ಅಷ್ಟೊಂದು ಇಷ್ಟಪಡ್ತೀನಿ. ಹೌದು. ಅಪ್ಪು ಸರ್ ಇವಾಗ ಇದ್ದಿದ್ರೆ ನಿಮ್ಮ ಸಿನಿಮಾನ ಟ್ರೈಲರ್ ಅವ್ರಿಗೆ ತೋರಿಸ್ತಾ ಇದ್ರ ಸರ್? ನನ್ನ ಸಿನಿಮಾ ಬ್ಲೆಸ್ ಮಾಡಿ ಅಂತ ಕೇಳ್ತಾ ಇದ್ದೆ. ಖಂಡಿತ ಸರ್, ಯಾಕಂದ್ರೆ ಇದಕ್ಕೊಂದು ಇನ್ಸಿಡೆಂಟ್ ಇದೆ. ನಾನು ಅಂದ್ರೆ ಇಂಡಸ್ಟ್ರಿಗೆ ಬರಕ್ಕಿಂತ ಮುಂಚೆ ಸೀರಿಯಲ್ಸ್ ಮಾಡ್ಕೊಂಡಿರ್ಬೇಕಾದ್ರೆ ಟ್ರೆಡಿಷನ್ ಆಫ್ ಒಂದು ಫ್ಯಾಷನ್ ಶೋನ ಮಾಡ್ತಾ ಇದ್ದೆ. ಆಗ ಅವ್ರದ್ದು ಶೂಟಿಂಗ್ ನಡೀತಾ ಇತ್ತು, ಯುವರತ್ನ ಶೂಟಿಂಗ್ ನಡೀತಾ ಇತ್ತು. ಅದು ಧಾರವಾಡಲ್ಲಿತ್ತು. ನಾನು ಮತ್ತೆ ನನ್ನ ಫ್ರೆಂಡ್ಸ್ ಬೈಕ್ಸ್ ಕೇಳೋದಕ್ಕಂತ ಹೋಗಿದ್ವಿ. ಅಲ್ಲಿ ಅಷ್ಟು ಜನ, ಅಂದ್ರೆ ಅವರು ಶೂಟಿಂಗ್ ಮುಗಿಸ್ಕೊಂಡು ಕ್ಯಾರವಾನ್ಗೆ ಹೋಗೋವರೆಗೂ ವೇಟ್ ಮಾಡ್ತಾ ಇದ್ದ ಅಷ್ಟು ಜನನ ಬಿಟ್ಟು ನಮ್ಗೆ ಸಂತೋಷ್ ಆನಂದ್ ರಾವ್ ಅಂತ ಇದ್ದಾರೆ, ಅವ್ರ ಅಪ್ಪಿಗೆ ಅವರು ಹೇಳಿದ್ರು ಅಂದ್ಬಿಟ್ಟು ಒಳಗಡೆ ಕರ್ಕೊಂಡು ನಮ್ಮ ಹತ್ರ ಬೈಕ್ಸ್ ಎಲ್ಲ ಕೊಟ್ಟು ಅಷ್ಟು ಸಮಾಧಾನವಾಗಿ ಮಾತಾಡಿ ಊಟ ಮಾಡಿ ಅಂತ ಕೂಡ ಹೇಳಿದ್ರು ಅವರು. ಸೊ ಆಗ್ತಿತ್ತು, ಹೋಗ್ತಿದ್ವಿ ನಾವು. ಈಗ ಕನ್ನಡ ಸಿನಿಮಾಗಳು ಥಿಯೇಟರ್ ನಿಲ್ತಾ ಇಲ್ಲ, ಸ್ಟಾರ್ ಸಿನಿಮಾಗಳೇ ನಿಂತಿರೋದು ಕಡಿಮೆ. ಹಂಗಾಗಿ ನಿಮ್ದು ಹೊಸ ತಂಡ, ಹೊಸ ಟೀಮ್. ಯಾಕೆ ಜನ ನಿಮ್ ಸಿನಿಮಾನ ಬಂದು ಥಿಯೇಟರ್ಗೆ ನೋಡ್ಬೇಕು? ಸರ್, ಹಂಗೆ ಹೇಳಕ್ ಆಗಲ್ಲ ನೋಡಿ. ಕನ್ನಡ ಸಿನಿಮಾ ನಿಲ್ತಾ ಇಲ್ಲ, ಅದನ್ನ ನಾನು ಒಪ್ಕೋತೀನಿ. ಸ್ಟಾರ್ ಸಿನಿಮಾಗಳು ನಿಲ್ತಾ ಇಲ್ಲ, ಒಪ್ಕೋತೀನಿ. ಕಂಟೆಂಟ್ ಜನ ನೋಡ್ತಾರೆ. ಪ್ರತಿ ಸತಿ ಒಂದೇ ತರ ಊಟ ಕೊಡ್ತಾ ಇದ್ರೆ ನಿಮ್ಗೂ ಬೋರ್ ಆಗುತ್ತಲ್ವಾ? ಅದೇ ತರ ಡಿಫ್ರೆಂಟ್ ಕಂಟೆಂಟ್. ಇವಾಗ ಬೇಬಿ ಬಂತು ಅಲ್ವಾ, ಅವ್ರೇನ್ ದೊಡ್ಡ ಆರ್ಟಿಸ್ಟ್ ಗಳು ಮಾಡಿದ್ರ? ಇಲ್ಲ. ಸೊ ಆತರ ಕಂಟೆಂಟ್ ಏನೋ ಸ್ಪೆಷಲ್ ಆಗಿದ್ರೆ ಖಂಡಿತ ಅಕ್ಸೆಪ್ಟ್ ಮಾಡ್ತಾರೆ ಜನ. ಓಕೆ ಮೇಡಮ್, ಫೈನಲ್ ಆಗಿ ಸಿನಿಮಾ ಡೇಟು, ಸಿನಿಮಾ ಹೆಸರು ಹೇಳ್ಬಿಟ್ಟು. ನಮ್ಮ ಸಿನಿಮಾ ಉದಯ ಸೂರ್ಯ May 16 ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಬಂದು ನೋಡಿ ಹೊಸ ಟ್ಯಾಲೆಂಟ್ ಗೆ ಸಪೋರ್ಟ್ ಮಾಡ್ಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಓಕೆ ವೀಕ್ಷಕರೇ, ನಮ್ ಜೊತೆ ಇದ್ದಂತಹ ಉದಯ ಸೂರ್ಯ ಚಿತ್ರದ ನಾಯಕಿ ತನು ಪ್ರಸಾದ್ ಅವರಿಗೆ ಧನ್ಯವಾದಗಳು.
ನಾನು ನನ್ನ ಪರಿಚಯ ಇವಾಗ ಮಾಡ್ಕೊಂತ ಇದೀನಿ. ನನ್ನ ಹೆಸರು ಎಸ್ ಎಸ್ ಪ್ರಕಾಶ್ ರಾಜ್ ಅಂತ. ಈ ಚಿತ್ರದ ನಿರ್ದೇಶಕ ಮತ್ತೆ ಹೀರೋ. ಈ ಚಿತ್ರದಲ್ಲಿ ಇಬ್ರು ನಾಯಕರಿದ್ದಾರೆ. ಒಬ್ರು ಬಂದಿಲ್ಲ ಕಾರಣಾಂತರದಿಂದ. ದಯವಿಟ್ಟು ನನ್ನ ಸಿನಿಮಾನ ಇದೇ ಮೇ 16ಕ್ಕೆ ಕರ್ನಾಟಕದಿಂದ ರಿಲೀಸ್ ಮಾಡ್ತಾ ಇದೀವಿ. ಎಲ್ಲರೂ ಥಿಯೇಟರ್ ಹೋಗಿ ಸಿನಿಮಾ ನೋಡಿ ಹೊಸಬರನ್ನ ಗೆಲ್ಸಿ ಅಂತ ನಾನು ಸಿನಿಬಾಸ್ ಯೂಟ್ಯೂಬ್ ಚಾನಲ್ ಮುಖಾಂತರ ಕೇಳ್ಕೊತೀನಿ.